ಕಂಬದಲ್ಲಿ ಮೂಡಿ ಬಂದಿರುವಂತಹ ಈ ಆಂಜನೇಯ ಪ್ರತಿ ವರ್ಷ ಬೆಳೀತಾ ಹೋಗ್ತಾ ಇದೆಯಂತೆ. ಹಾಗೆ ಇಲ್ಲಿ ರಂಗಪೂಜೆಯನ್ನ ಕೊಡೋದ್ರಿಂದ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳೆಲ್ಲವೂ ಪೂರ್ತಿಯಾಗುತ್ತಂತೆ. ಹೌದು, ವಿಶೇಷವಾದ ದೃಶ್ಯ ಕಾಣ್ಲಿಕ್ಕೆ ಸಿಗುವಂತದ್ದು ನಮ್ಮ ಉಡುಪಿಯ ಕರಂಬಳ್ಳಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ. ಎಷ್ಟೋ ವರ್ಷಗಳ ಹಿಂದೆ ದೇವಸ್ಥಾನದ ಹಳೆಯ ತೀರ್ಥ ಮಂಟಪದಲ್ಲಿ ಒಂದು ಕಂಬದಲ್ಲಿ ಚಿಕ್ಕ ರೇಖೆಯಾಗಿ ಮೂಡಿ ಬಂದಂತಹ ಈ ಒಂದು ಆಂಜನೇಯನ ಸಂಕೇತ ಇಂದು ಬೆಳೆದು ಇಲ್ಲಿ 2004ನೇ ಮಾಡಿರುವಂತಹ ಬೆಳ್ಳಿಯ ಮುಕುಟ ಕೂಡ ಆಂಜನೇಯಗೆ ಚಿಕ್ಕದಾಗತ್ತಂದ್ರೆ ನೀವೇ ಎಣಿಸಿ ಇಲ್ಲಿಯ ಪವಾಡ ಅದೆಷ್ಟು ಅಪಾರವಾದದ್ದು ಅಂತ. ಇಷ್ಟೊಂದು ವಿಶೇಷತೆಗಳನ್ನು ಹೊಂದಿರುವಂತಹ ಈ ದೇವಸ್ಥಾನದಲ್ಲಿ ಋಕ್ ಸಂಹಿತ ಯಾಗ ಮತ್ತು ಶ್ರೀಮದ್ ಭಾಗವತ ಸಪ್ತಾಹ ನಡೀತಾ ಇದೆ. ಯಜ್ಞಕುಂಡ ಸಹಿತವಾಗಿ ದೇವಸ್ಥಾನಕ್ಕೆ ಸಾಮೂಹಿಕವಾಗಿ 5 ಲಕ್ಷ ಪ್ರದಕ್ಷಿಣೆ ಹಾಕುವಂತಹ ಒಂದು ಸೇವೆ ನಡೀತಾ ಇದೆ. ಈ ಸೇವೆಯ ಬಗ್ಗೆ ನಮ್ಮ ಉಡುಪಿಯ ಪೇಜಾವರ ಶ್ರೀಗಳಾಗಿರುವಂತಹ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ. ಇದನ್ನ ಕೂಡ ಕೇಳೋಣ ಬನ್ನಿ. ಇವಾಗ ನೀವು ಸಹ ಸುತ್ತ ಹಾಕಿದೀರಾ, ರಾಮನಾಮ ಜಪವನ್ನು ನೀವು ಹೇಳಿದೀರಾ, ಹಾಗೆ ಭಕ್ತರಿಗೆ ನೀವು ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ತಮಗೆ ಹೇಗೆ ಅನುಭವ ಆಯ್ತು ಅಂತ ಸ್ವಲ್ಪ ಹೇಳ್ಬಹುದಾ? ಪ್ರತಿಯೊಬ್ಬರು ಕೂಡ ಮತ್ತೊಬ್ಬರ ಅನುಭವದಿಂದ ತಾವು ಪ್ರಭಾವಿತರಾಗಬೇಕಾಗಿಲ್ಲ. ಎಲ್ಲರೂ ಕೂಡ ಇಲ್ಲಿ ಬಂದು ತಾವು ಆ ಅನುಭವವನ್ನು ಪಡ್ಕೊಳ್ಳಬೇಕು. ಆ ಮೂಲಕ ಯಾರದ್ದೋ ಅನುಭವಗಳನ್ನು ನಾವು ಮತ್ತೊಬ್ಬರು ಅನುಭವಿಸಲಿಕ್ಕೆ ಬರಲ್ಲ. ಒಂದು ಮಾವಿನ ಹಣ್ಣು ಅದು ಎಷ್ಟು ಸಿಹಿ ಇದೆ ಅಂತ ಹೇಳಿಕೊಂಡು ಅವರವರೇ ಅನುಭವಿಸಬೇಕು ಹೊರತಾಗಿ ಮತ್ತೊಬ್ಬರ ಅವರು ವಿವರಣೆಯಿಂದ ಕೇಳ್ತೇವೆ ಅಂತ ಹೇಳಿದ್ರೆ ಅದರ ರುಚಿ ಗೊತ್ತಾಗುವುದಿಲ್ಲ. ನಮಗೆ ಒಳ್ಳೆಯ ಅನುಭವ ಬಂದಿದೆ. ಎಲ್ಲರೂ ಕೂಡ ಇಲ್ಲಿ ಬಂದು ಆ ಅನುಭವವನ್ನು ತಾವು ಪ್ರತ್ಯೇಕವಾಗಿ ಅನುಭವಿಸಿ ಇದರಲ್ಲಿ ಭಗವಂತನ ರೂಪ, ವದನದಲ್ಲಿ ನಾಮ, ಕಾಲಲ್ಲಿ ಹೆಜ್ಜೆ ಇವನ್ನೆಲ್ಲ ಹಾಕಿಕೊಂಡು ಮಾಡುವ ಪ್ರತಿಯೊಂದು ಪ್ರದಕ್ಷಿಣೆಯೂ ಕೂಡ ಅಷ್ಟಮೇಧ ಯಾಗಗಳಿಗೆ ಸಮವಾಗಿರುವಂತಹ ಅಂತಹ ಸೇವೆ ಇವತ್ತಿಲ್ಲಿ ನಡೆದಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇಲ್ಲಿ ಬನ್ನಿ, ಪ್ರತಿಯೊಬ್ಬರು ಕೂಡ ದೇವರನ್ನು ಹೇಳಿದ್ರಲ್ವ ಶ್ರೀಗಳ ನುಡಿಯಂತೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಹಾಗೆ ಈ ವಿಷಯನ ಆದಷ್ಟು ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲಿ. ಹಾಗೆ ಇಂಥದ್ದು ಧಾರ್ಮಿಕ ವಿಷಯಗಳಿಗೆ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.